ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಡೋ ಥಿಯರಿ ಒಂದು ಸೆಕೆಂಡ್ ಪಾರ್ಟ್ನ ನಿಮಗೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ಒಂದು ಆ, ನೆನೆಯ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೋನ ಒಂದು ಡೋ ಥಿಯರಿಯ ಒಂದು ಬೇಸಿಕ್ಸ್ ಏನಿದೆ ಆ ಒಂದು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆ ಒಂದು ಡೋ ಥಿಯರಿ ನೋಡಿ, ಈ ಒಂದು 6 ಪ್ರಿನ್ಸಿಪಲ್ಸ್ ಅನ್ನು ಏನು ಹೇಳಿದೀವಿ ಅದನ್ನು ನೀವು ನೆನ್ಪಿಟ್ಕೊಬೇಕಾಗಿರೋಂಥ ವಿಷಯ. ಈ ಒಂದು ಪಾರ್ಟ್ 2 ಅಲ್ಲಿ ನಾನು ನಿಮಗೆ ಒಂದು ನಿಮಿಷ ಪೆನ್ ತಗೊಂಡ್ಬಿಡ್ತೀನಿ, ಒಂದು ಲೇಸರ್ ಪಾಯಿಂಟ್. ಓಕೆ, ಈಸಿಗೆ ಅರ್ಥ ತಗೊಳ್ಳಿ. ವಾಲ್ಯೂಮ್ ಅಷ್ಟು ಕನ್ಫರ್ಮ್. ನೀವು ವಾಲ್ಯೂಮ್ ಬಗ್ಗೆ ಆಲ್ರೆಡಿ ಗೊತ್ತು, ಇಂಡೆಕ್ಸ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೆನೇಷನ್ಸ್ ಕೊಟ್ಟಿದ್ದೀವಿ, ಮಾರ್ಕೆಟ್ ಡಿಸ್ಕೌಂಟ್ಸ್ ಬಗ್ಗೆ ಇಟ್ಸ್ ಎ ವೆರಿ ಕಾಮನ್ ನೋನ್ ಫ್ಯಾಕ್ಟ್. ಜೊತೆಗೆ ಟ್ರೆಂಡ್ ಕಂಟಿನ್ಯೂಸ್ ಇದೆ. ಇವಿಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಬೇಸಿಕ್ ಆಗಿರೋದ್ರಿಂದ ಇಂಡೆಪ್ತ್ ಎಕ್ಸ್ಪ್ಲನೇಷನ್ ಸಹ ಮಾಡಿದ್ದೀನಿ. ನಿಮ್ಗೆ ಅದು ಇಂಡೆಪ್ತ್ ಹೋಗುವಂಥ ರಿಕ್ವೈರ್ಮೆಂಟ್ ಬೇಕಾಗಿಲ್ಲ. ಸೊ ಈ ವಿಡಿಯೋದ ಮುಖಾಂತರ ಪಾರ್ಟ್ 2 ಅಲ್ಲಿ ಮಾರ್ಕೆಟ್ ಆಸ್ 3 ಟ್ರೆಂಡ್ಸ್, ಅದ್ರ ಜೊತೆಗೆ ಮಾರ್ಕೆಟ್ ಆಸ್ 3 ಫೇಸಸ್ ಏನು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಆ ಒಂದು ಆ ಒಂದು ಪಾಯಿಂಟ್ನ ಈ ವಿಡಿಯೋದ ಮುಖಾಂತರ ಒಂದು ನೋಡೋಣ, ಒಂದು 2 ಸ್ಟಾಕ್ ಎಕ್ಸ್ಪ್ಲನೇಷನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಡೋ ಥಿಯರಿ ಪ್ರಕಾರ ಒಂದು ಸ್ಟಾಕು 3 ಟ್ರೆಂಡ್ಸ್ ಇರುತ್ತೆ: ಪ್ರೈಮರಿ, ಸೆಕೆಂಡರಿ, ಮೈನರ್. ಅದ್ರ ಜೊತೆಗೆ 3 ಫೇಸಸ್ ಇರುತ್ತೆ, ಅದು ಬಂದು ಅಕ್ಯುಮುಲೇಷನ್, ಪಾರ್ಟಿಸಿಪೇಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್. ಇದನ್ನ ನಾನು ಒಂದು ಥಿಯರಿಯಲ್ಲಿ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಹೋಗೋಣ. ಮೊದಲನೇದಾಗಿ ಟ್ರೆಂಡ್. ನಾನು ಏನು ಹೇಳಿದ್ದೆ ನಿಮಗೆ, ಮಾರ್ಕೆಟ್ ಯಾವುದೇ ಒಂದು ಸಮಯದಲ್ಲಿ ಹೋಗ್ಬೇಕಾದ್ರೆ ಒಂದು ಎಕ್ಸಾಂಪಲ್ 90 ಡಿಗ್ರಿ, 80 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ ಅಥವಾ ಈ ರೀತಿ ಒಂದು ಡಿಗ್ರಿಗಳಲ್ಲಿ ಹೋಗೋದಿಲ್ಲ. ಅದು ನಿಮಗೆ ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮಗೆ ಆ ರೀತಿ ಅನ್ಸ್ಬೋದು. ಎಕ್ಸಾಂಪಲ್, ಸ್ಟಾಕ್ ಕಂಪ್ಲೀಟ್ ಹಿಂಗೆ ಅಪ್ ಟ್ರೆಂಡ್ ಹೋಯ್ತು ಅಂತ ಸುಮಾರು ಜನ ಹೇಳ್ತಾರೆ. ಬಟ್ ಆ ರೀತಿಯ ಒಂದು ಕಂಪ್ಲೀಟ್ ಅಪ್ ಟ್ರೆಂಡು, ಕಂಪ್ಲೀಟ್ ಡೌನ್ ಟ್ರೆಂಡು ಸ್ಟಾಕ್ ಮಾರ್ಕೆಟ್ ಅಲ್ಲ ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರು ಬರೋದಿಲ್ಲ. ಸೊ ಲಾಜಿಕ್ ಏನಕ್ಕೆ ಅಂತ ಹೇಳಿದ್ರೆ, ನೀವು ಹೇಳ್ಬೋದು, ಸತೀಶ್ ಅವರು ಕಂಪ್ಲೀಟ್ ಒಂದು ಸ್ಟ್ರಾಂಗ್ ಬೈಯಿಂಗ್ ಪ್ರೆಷರ್ ಇತ್ತು ಅಂದ್ರೆ ಕಂಪ್ಲೀಟ್ ಅಪ್ ಹೋಗುತ್ತಲ್ಲ ಅಂತ ಹೇಳ್ಬೋದು. ಬಟ್ ಆ ರೀತಿ ವರ್ಕ್ ಆಗಲ್ಲ. ಯಾಕಂತ ಹೇಳಿದ್ರೆ, ಎಕ್ಸಾಂಪಲ್, ಒಂದು ಅಪ್ ಟ್ರೆಂಡ್ ಶುರು ಆಗಿದ ತಕ್ಷಣ 100 ಜನ ಬೈ ಮಾಡಿದ್ರೆ ಅಂದ್ರೆ ಆ 100 ಜನರಲ್ಲಿ ಒಂದು 20 ಜನ ಸೆಲ್ ಮಾಡಕ್ ಬಂದೇ ಬರ್ತಾರೆ. ಅವಾಗ ಸ್ವಲ್ಪ ಸ್ಟಾಕ್ ಕೆಳಗಡೆ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಒಂದು 30 ಜನ ಎಕ್ಸ್ಟ್ರಾ ಬರ್ಬೋದು, ಮತ್ತೆ ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ಬೋದು. ಈ ರೀತಿ ಒಂದು ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಸ್ವಲ್ಪ ಒಂದು ಕರೆಕ್ಷನ್ಸ್ ಆಗೋದ್ರಿಂದ ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಕಂಟಿನ್ಯೂಸ್ ಹೋದ್ರೆ ಆ ಒಂದು ಸ್ಟಾಕ್ ಸಸ್ಟೈನ್ ಆಗೋದು ತುಂಬಾ ಡೌಟ್ ಆಗಿರೋಂಥ ಒಂದು ವಿಷಯ. ಓಕೆ, ಸೊ ಎನಿವೆ ಈ ವ್ಯೂಸ್ ಎಲ್ಲ ಬಂತು. ನೀವು ಪೆನ್ ಅಲ್ಲಿ ತಗೊಂಡ್ಬಿಡ್ತೀನಿ. ಓಕೆ, ನಾನು ಆಲ್ರೆಡಿ ನಿಮ್ಗೆ ಏನ್ ಹೇಳಿದ್ದೆ, ಸ್ಟಾಕು ಈ ರೀತಿ ಹೋಗೋದಿಲ್ಲ, ಅದಕ್ಕೆ ಒಂದು ಫೇಸಸ್ ಅಲ್ಲಿ ಹೋಗುತ್ತೆ ಅಂತ ಹೇಳಿದೆ. ಆ ಒಂದು ಫೇಸಸ್ ನೋಡಿ, ಇದೆಲ್ಲ ನಿಮಗೆ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗ್ ಫೇಸಸ್ ಅಲ್ಲಿ ವರ್ಕ್ ಆಗುತ್ತೆ. ನಾನು ಥಿಯರಿ ಹೇಳೋದಕ್ಕಿಂತ ನೋಡಿ, ಎಕ್ಸಾಂಪಲ್ ನಿಮ್ಮ ಚಾರ್ಟ್ ಹಿಂಗಿದೆ ಅಂತ ಅನ್ಕೊಳ್ಳಿ. ಸೊ ಸ್ಟಾಕು ಅಪ್ ಟ್ರೆಂಡ್ ಶುರು ಆಗುತ್ತೆ, ಒಂದು 100 ಜನ ಬೈಯರ್ಸ್ ಇರ್ತಾರೆ, 30 ಜನ ಸೆಲ್ ಮಾಡ್ತಾರೆ, ಮತ್ತೊಂದು ಇನ್ನೊಂದು 50 ಜನ ಎಂಟರ್ ಆಗ್ತಾರೆ, ಮತ್ತೆ ಸ್ಟಾಕ್ ಅಪ್ ಹೋಗುತ್ತೆ, ಮತ್ತೆ ಅದರಲ್ಲಿ ಒಂದು 20 ಜನ ಸೆಲ್ ಮಾಡ್ತಾರೆ, ಮತ್ತೆ ಒಂದು 50 ಜನ ಬರ್ತಾರೆ. ನೋಡಿ, ಈ ರೀತಿ ಒಂದು ಟ್ರೆಂಡ್ ಅಲ್ಲಿ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಯುವರ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಂತ ಹೇಳ್ಬೋದು. ಹೈಯರ್ ಲೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ, ಅದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಿ ಕನ್ಫ್ಯೂಷನ್ ಮಾಡೋದಿಲ್ಲ. ಸೊ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ ಬೇಸಿಕ್ಸ್ ಬೇಕಿತ್ತು ಅಂದ್ರೆ ನೋಡಿ, ಈ ಒಂದು ಕೋರ್ಸ್ ಏನಿದೆಯಲ್ಲ, ಈ ಒಂದು ಕೋರ್ಸ್ನ ಬೈ ಮಾಡೋದು ಜಸ್ಟ್ 749 rupees ಅಷ್ಟೇ. ನಿಮಗೆ ಅಷ್ಟು ದೊಡ್ಡ ಅಮೌಂಟ್ ಬರೋದಿಲ್ಲ. ಬಿಕಾಸ್ ಸುಮಾರು ಜನ ಇದೇ ಬೇಸಿಕ್ ಕೋರ್ಸ್ಗಳನ್ನ 15,000 20,000ಗೆ ಸೆಲ್ ಮಾಡ್ತಿದ್ದಾರೆ. ಸೊ ಬೇಸಿಕ್ನ ತಿಳ್ಕೊಬೋದು. ನೋಡಿ, ಈ ಒಂದು ಮಾರ್ಕೆಟ್ ಟ್ರೆಂಡ್ ಅಲ್ಲಿ ನಾನು ನಿಮ್ಗೆ ಏನು ಹೇಳಿದೆ, 3 ರೀತಿಯ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೋಡೋಣ. ಒಂದು ಬಂದು ಪ್ರೈಮರಿ ಟ್ರೆಂಡ್. ಸ್ಟಾಕ್ ಮಾರ್ಕೆಟ್ ಅಪ್ ಹೋಗ್ಬೇಕಾದ್ರೆ ಏನು ಹೇಳಿದೆ ನಾನು, ಒಂದು ಈ ರೀತಿಯ ಒಂದು ಹೋಗುತ್ತೆ. ನೆನ್ನೆ ವಿಡಿಯೋ ಯಾರು ನೋಡಿಲ್ಲ ಅವ್ರಿಗೋಸ್ಕರ ಮತ್ತೊಂದ್ಸಲ ಹೇಳ್ತಾ ಇದೀನಿ. ಓಕೆ, ಈ ರೀತಿ ಆಗ್ಬೇಕಾದ್ರೆ ಇದು ನೋಡಿದ ತಕ್ಷಣ ಎಲ್ಲರೂ ಏನ್ ಹೇಳ್ತಾರೆ, ಇದು ಓಕೆ, ದಿಸ್ ಇಸ್ ಅಪ್ ಟ್ರೆಂಡ್ ಅಂತ ಕರೀತಾರೆ. ಇದು ನಮ್ಮ ಪ್ರೈಮರಿ ಟ್ರೆಂಡ್ ಆಗುತ್ತೆ. ಓಕೆ, ಇದರ ಜೊತೆಗೆ ನಾನು ಹೇಳಿದೆ, ಒಂದೇ ಸಲ ಅಪ್ ಹೋಗಲ್ಲ, ಹಿಂಗ್ ಅಪ್ ಹೋಗಿ ಹಿಂಗ್ ಕೆಳಗಡೆ ಬರ್ತಲ್ಲ, ಇದನ್ನ ನಾವು ಈ ಒಂದು ಕರೆಕ್ಷನ್ ಅಥವಾ ಒಂದು ರೀಟ್ರೇಸ್ಮೆಂಟ್ ಅಂತ ಕರೀತಾರೆ. ಇದನ್ನ ನಾವು ಸೆಕೆಂಡ್ರಿ ಟ್ರೆಂಡ್ ಅಂತ ಕರಿಬಹುದು. ಅದರ ಜೊತೆಗೆ ಈ ಒಂದು ಟ್ರೆಂಡ್ ಅಲ್ಲೂ ಸ್ವಲ್ಪ ಅಪ್ ಟ್ರೆಂಡ್ ಹೋಗಿ ಸ್ವಲ್ಪ ಹಿಂಗಾಗಿ ನೆಕ್ಸ್ಟ್ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಮೈನರ್ ಟ್ರೆಂಡ್ ಅಂತ ಕರಿಬಹುದು. ಬಟ್ ನಮಗೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ನೀವು ಯೂಸ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಬೇಕಂದ್ರೆ ನೀವು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಬಂದು ಪ್ರೈಮರಿ ಟ್ರೆಂಡ್, ಸೆಕೆಂಡರಿ ಟ್ರೆಂಡ್. ಇವಾಗ ನೀವೇನಾದ್ರೂ ಇವಾಗ ನಾನು ಸ್ವಿಂಗ್ ಟ್ರೇಡಿಂಗ್ ಎಷ್ಟೊಂದು ಐಡಿಯಾಸ್ಗಳು ಕೊಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಅದ್ರ ಜೊತೆಗೆ ನಾನು ಸಹ ಟ್ರೇಡಿಂಗ್ ಮಾಡ್ತೇನೆ. ಸ್ವಿಂಗ್ ಟ್ರೇಡಿಂಗ್ ಇಸ್ ವೆರಿ ಪೀಸ್ಫುಲ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಆ ಒಂದು ಟ್ರೆಂಡ್ ಅಲ್ಲಿ ನಾನು ಟ್ರೇಡಿಂಗ್ ಮಾಡಬೇಕಾದ್ರೆ ನಾನು 1 or 2 hours ಟೈಮ್ ಫ್ರೇಮ್ ನೋಡೋದಿಲ್ಲ, ಹೈಯರ್ ಟೈಮ್ ಫ್ರೇಮ್ ನೋಡ್ತೀನಿ. ಸೊ ಹೈಯರ್ ಟೈಮ್ ಫ್ರೇಮ್ ನೋಡಿದ್ರೆ ಅದನ್ನ ನಾವು ಪ್ರೈಮರಿ ಟ್ರೆಂಡ್ ಅಂತ ಕರಿಬಹುದು. ಅದಕ್ಕಿಂತ ಲೋಯರ್ ಟೈಮ್ ಫ್ರೇಮ್ ನೋಡಿದ್ರೆ ಅದನ್ನ ನಾವು ಸೆಕೆಂಡರಿ ಅಂತ ಕರಿಬಹುದು. ಅದಕ್ಕಿಂತ ಮತ್ತು ಕಡಿಮೆ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಅದನ್ನ ನಾವು ಮೈನರ್ ಟ್ರೆಂಡ್ ಅಂತ ಕರಿಬಹುದು. ಇದನ್ನ ನಾನು ನಾನು ಗೂಗಲ್ ಅಲ್ಲೇ ತಗೊಂಡಿರುವಂತಹ ಒಂದು ಪಿಕ್ಚರ್ ಇದು ಒಂದು USD ಜಾಪನೀಸ್ ಎನ್ ಅನ್ನುವ ಒಂದು ಕರೆನ್ಸಿ ಪೇರ್ ಏನಿದೆ ಅದರ ಒಂದು ಚಾರ್ಟ್ ತಗೊಂಡಿದ್ದೀನಿ. ಸೊ ಈ ಇದ್ರಲ್ಲಿ ನೋಡ್ಬೋದು. ಇದು ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ, ಓಕೆ, ಈ ಸ್ಟಾಕು ಅಥವಾ ಈ ಒಂದು ಪೇರು ಅಪ್ ಟ್ರೆಂಡ್ ಇದೆ ಅಂತ ಕನ್ಫರ್ಮೇಶನ್ ಆಯ್ತು. ಓಕೆನಾ, ನೋಡಿ ನಿಮ್ಗೆ ಕನ್ಫ್ಯೂಷನ್ ಇಲ್ಲ, ಇದು ಪ್ರೈಮರಿ ಟ್ರೆಂಡ್ ಮುಗೀತು, ಕನ್ಫ್ಯೂಷನ್ ಇಲ್ಲ. ಓಕೆ, ನೆಕ್ಸ್ಟ್ ಬಂದು ಈ ರೀತಿ ಅಪ್ ಹೋಗೋದೇ ಇಲ್ಲ, ಆಲ್ರೆಡಿ ಹೇಳಿದೀನಿ. ನೋಡಿ, ಅಪ್ ಟ್ರೆಂಡ್ ಶುರು ಆಯ್ತು, ಸ್ವಲ್ಪ ಕರೆಕ್ಷನ್ಸ್ ಬಂತು, ಇದನ್ನ ನಾವು ನೋಡಿ ಈ ಮರೂನ್ ಪರ್ಪಲ್ ಕಲರ್ ಇದೆಯಲ್ಲ, ಇದನ್ನ ನಾವು ಸೆಕೆಂಡರಿ ಟ್ರೆಂಡ್ ಅಂತ ಕರಿತೀರಿ. ಇದರ ಜೊತೆಗೆ ಈ ಟ್ರೆಂಡ್ ಸ್ವಲ್ಪ ಕರೆಕ್ಷನ್ ಬರುತ್ತಲ್ಲ, ಇಲ್ಲೇ ತೋರಿಸ್ಬಿಡ್ತೀನಿ, ಇಲ್ಲೇ ಕ್ಲಿಯರ್ ಆಗಿದೆ ನೋಡಿ,
ಅಪ್ ಟ್ರೆಂಡ್ ಶುರು ಆಯಿತು, ಸೆಕೆಂಡ್ರಿ ಬಂತು, ಇಲ್ಲಿ ನೋಡಿ ಸ್ವಲ್ಪ ಮತ್ತೆ ಕೆಳಗಡೆ ಬಂತು, ಮತ್ತೆ ಬಂತು. ಇದನ್ನು ನಾವು ಮೈನರ್ ಟ್ರೆಂಡ್ಸ್ ಅಂತ ಕರಿಬೋದು. ಅಂದರೆ ಟ್ರೆಂಡ್ ಒಳಗಡೆ ಮತ್ತೊಂದು ಟ್ರೆಂಡು ಅಂತ. ಅದೇ ರೀತಿ ನೋಡಿ, ಇಲ್ಲ ಪ್ರೈಮರಿ ಟ್ರೆಂಡು, ಸೆಕೆಂಡ್ರಿ ಟ್ರೆಂಡು, ಅದ್ರ ಜೊತೆಗೆ ಸ್ವಲ್ಪ ನೋಡಿ ಕರೆಕ್ಷನ್ಸ್ ಥರ ಬಂತು, ಅದು ಮೈನರ್ ಟ್ರೆಂಡ್ ನೋಡಿ. ಮತ್ತೆ ಸೆಕೆಂಡ್ರಿ ಪ್ರೈಮರಿ ಟ್ರೆಂಡ್ ಎನಿವೆ ಮೇಲೆ ಇದೆ, ಸೆಕೆಂಡ್ರಿ ಟ್ರೆಂಡ್ ನೋಡಿ ಸ್ವಲ್ಪ ಕರೆಕ್ಷನ್ ಇದೆ, ಮತ್ತೆ ಮೇಲೆ ನೋಡಿ. ವಿತಿನ್ ಸೆಕೆಂಡ್ರಿ ಟ್ರೆಂಡಲ್ಲಿ ನಿಮ್ಗೆ ಮತ್ತೊಂದು ಏನೋ ಟ್ರೆಂಡ್ ಸಿಕ್ತು ಅಂದರೆ ಅದನ್ನು ಮೈನರ್ ಟ್ರೆಂಡ್ ಅಂತ ಕರಿಬೋದು. ಓಕೆ, ಇವಿಷ್ಟು ಒಂದು ತ್ರೀ ಒಂದು ಟ್ರೆಂಡ್, ಮಾರ್ಕೆಟ್ ಟ್ರೆಂಡ್ ಏನಿದೆ ಅದನ್ನ ಎಕ್ಸ್ಪ್ಲೇಷನ್ಸ್ ಕೊಟ್ಟಿದ್ದೀನಿ. ಇದನ್ನು ನಾನು ಇನ್ನೂ ಡೆಪ್ತಾಗಿ ಹೋಗಿ ಮಾರ್ಕೆಟ್ನ ಫೇಸಸ್ನ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ನಿಮ್ಗೊಂದು ಐಡಿಯಾ ಸಹ ಬರುತ್ತೆ ಯಾವ ರೀತಿ ಒಂದು ಟ್ರೆಂಡ್ ವರ್ಕ್ ಆಗುತ್ತೆ ಒಂದು ಫೇಸಸ್ ಅಲ್ಲಿ ಅಂತ. ಒಂದು ಸ್ಟಾಕು ಸುಮಾರು ವರ್ಷಗಳ ಕಾಲ ಒಂದು ರೇಂಜಲ್ಲೇ ಇತ್ತು ಅಂದರೆ ಸುಮಾರು ಜನ ಅನ್ಕೊಂತಾರಪ್ಪ ಇಟ್ಸ್ ಎ ಡೆಡ್ ಸ್ಟಾಕ್ ಅಂತ ಕರೀತಾರೆ. ಬೆಸ್ಟ್ ಎಕ್ಸಾಂಪಲ್ ಬಂದು ವೋಡಾಫೋನ್ ಐಡಿಯಾ. ಇವಾಗ 8 ರೂಪಾಯಿ 9 ರೂಪಾಯಿ ಸಮಥಿಂಗ್ ಇದೆ ಅಂತ ಅನ್ಕೊಂತೀನಿ. ಅದ್ರ ಜೊತೆಗೆ ಎಸ್ ಬ್ಯಾಂಕ್. ಅದರ ಒಂದು ಫಂಡಮೆಂಟಲ್ಸ್ ಏನೇ ಆಗಿರ್ಬೋದು ಅದು ನಮಗೆ ಬೇಕಾಗಿಲ್ಲ, ಬಟ್ ಐ ಆಮ್ ಟಾಕಿಂಗ್ ಪ್ಯೂರ್ಲಿ ಆನ್ ಟೆಕ್ನಿಕಲ್ಸ್. ಸೊ ಆ ಒಂದು ಸ್ಟಾಕ್ಸ್ ನೀವು ಎಕ್ಸಾಂಪಲ್ ಐಡಿಯಾನೇ ನೋಡಿದ್ರೆ 8 ರೂಪಾಯಿಂದ 9 ರೂಪಾಯಿ ಸುಮಾರು ವರ್ಷಗಳ ಕಾಲದಿಂದ ಅದು ಅಲ್ಲಿಗೆ ಟ್ರೇಡ್ ಆಗ್ತಿದೆ. ಅದ್ರ ಜೊತೆಗೆ ಎಸ್ ಬ್ಯಾಂಕ್ ಬಂತು ಅಂದ್ರೆ 12ರಿಂದ 14 ರೂಪಾಯಿ ಈ ರೇಂಜಲ್ಲಿ ಸುಮಾರು ತಿಂಗಳು ಸುಮಾರು ವರ್ಷಗಳಿಂದ ಟ್ರೇಡ್ ಆಗ್ತಿದೆ. ಇದು ನೋಡಿದ ತಕ್ಷಣ ಸುಮಾರು ಜನ ಅನ್ಕೊಂತಾರೆ ಇಟ್ಸ್ ಅ ಡೆಡ್ ಸ್ಟಾಕ್ ಅಪ್ಪ, ನನಗೆ ಇಂಟ್ರೆಸ್ಟ್ ಇಲ್ಲ, ಫಂಡಮೆಂಟಲಿ ವೀಕ್ ಇಲ್ಲ ಅಂತ ಅನ್ಕೊಂತಾರೆ. ಬಟ್ ಆ ರೀತಿಯ ಸ್ಟಾಕ್ಗಳೇ ಈ ಒಂದು ಡೋ ಥಿಯರಿಗೆ ಕೆಲವೊಂದು ಟೈಮ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಎಸ್ ಬ್ಯಾಂಕ್ ಒಂದು ಕಂಪ್ಲೀಟ್ ಒಂದು ಬ್ಯಾಂಕ್ ಟ್ರಪ್ ಲೆವೆಲ್ ತರ ಹೋಗ್ತಿದೆ, ಶಟ್ ಡೌನ್ ಆಗುತ್ತೆ ಅಂತ ಲೆವೆಲ್ಗೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ಸಪೋರ್ಟ್ ಮಾಡ್ತು. ನೆಕ್ಸ್ಟ್ ಬಂದು ಸ್ಟಾಕ್ಗೆ ಸ್ವಲ್ಪ ಒಂದು ಪವರ್ಫುಲ್ ಬೂಸ್ಟ್ ಬಂದು ಅದಾದ್ಮೇಲೆ 13 ರೂಪೀಸ್ ಅಲ್ಲೇ ಟ್ರೇಡ್ ಆಗ್ತಿದೆ. ಅದಾದ್ಮೇಲೆ ಈ ಸ್ಟಾಕ್ ಏನ್ ಮಾಡ್ಬೋದು, 13 ರೂಪೀಸ್ ಅಲ್ಲೇ ಟ್ರೇಡ್ ಆಗಿ ಒಂದ್ ದಿವಸ ಈ ಒಂದು ಅಕ್ಯುಮುಲೇಷನ್ ಸ್ಟೇಜ್ ನ ಬ್ರೇಕ್ ಆಗಿ ಅಪ್ ಟ್ರೆಂಡ್ ಹೋಗಬಹುದು, ಬಟ್ ನಂಗೆ ಗೊತ್ತಿಲ್ಲ, ಬಟ್ ಜಸ್ಟ್ ಅನ್ ಎಕ್ಸಾಂಪಲ್ ಹೇಳ್ತೇನೆ. ಸೊ ಅದೇ ರೀತಿ ಈ ನಮ್ಮ ಡೋ ಥಿಯರಿ ಒಂದು ಮಾರ್ಕೆಟ್ ಫೇಸಸ್ ಸಹ ವರ್ಕ್ ಆಗುತ್ತೆ. ಯಾವುದೇ ಒಂದು ಸ್ಟಾಕ್ ರಿಪೀಟೇಟಿವ್ ಹೇಳಿದ್ರೆ ಮಾರ್ಕೆಟ್ ಹಿಂಗ್ ಹೋಗೋದಿಲ್ಲ ಅಥವಾ ಹಿಂಗ್ ಕೆಳಗಡೆ ಬರೋದಿಲ್ಲ, ಅದಕ್ಕೆ ಆದಂತಹ ಒಂದು ಲಾಜಿಕ್ ಇದೆ, ಅದಕ್ಕೆ ಆದಂತಹ ಒಂದು ಕೈಂಡ್ ಆಫ್ ಒಂದು ಮೀನಿಂಗ್ಫುಲ್ ಲಾಜಿಕಲ್ ಸೆನ್ಸ್ ಇದೆ, ಅದನ್ನು ನೀವು ನೆನ್ಪಿಟ್ಕೊಬೇಕು. ಓಕೆ, ಸೊ ಯಾರೋ ಒಬ್ರು ಯೂಟ್ಯೂಬ್ ಅಲ್ಲಿ ಪ್ರಾಫಿಟ್ ಶೇರ್ ಮಾಡೋರು ಹಂಗೆ ಹಿಂಗೆ ಆ ರೀತಿ ತಲೆ ಕೆಡ್ಸ್ಕೊಂಡ್ಬಿಟ್ಟು ನೀವು ಕಲೀರಿ, ಫೇಸಸ್ ಕಲೀರಿ, ಅದು ಇಂಪಾರ್ಟೆಂಟ್. ನೋಡಿ, ಸ್ಟಾಕು ಎಕ್ಸಾಂಪಲ್ ICICI ಯಾವುದು ಎಸ್ ಬ್ಯಾಂಕ್ ತಗೊಳ್ಳೋಣ ಅಥವಾ ಐಡಿಯಾನ ತಗೊಂಡು ಇದೇ ರೇಂಜಲ್ಲಿ ಸುಮಾರು ವರ್ಷಗಳ ಟ್ರೇಡ್ ಆಗ್ತಿತ್ತು ಅಂತ ಅನ್ಕೊಳ್ಳಿ. ಇದನ್ನ ನಾವು ಅಕ್ಯುಮುಲೇಷನ್ ಫೇಸ್ ಅಂತ ಕರಿತೀವಿ ಅಥವಾ ಸ್ಟೇಜ್ ಅಂತ ಕರಿತೀವಿ. ಇದಾದ್ಮೇಲೆ ಈ ಒಂದು ಫೇಸ್ ಅಲ್ಲಿ ಯಾರ್ಯಾರು ಆಕ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ ಬೇಸಿಕಲಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಯಾರು ಇರ್ತಾರಲ್ಲ, ಫ್ಯೂಚರ್ ಅಲ್ಲಿ ಈ ಒಂದು ಸ್ಟಾಕು ಒಂದು ಸೂಪರ್ ಡೂಪರ್ ಹಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಇನ್ಸೈಡ್ ಇನ್ಫಾರ್ಮೇಶನ್ಸ್ ಇರುತ್ತಲ್ಲ, ಅವರು ಈ ಒಂದು ಫೇಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ನಿಮ್ಮಂತಹ ರೀಟೇಲರ್ಸ್ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಡಮ್ಮಿ ಸ್ಟಾಕ್ ಅಪ್ ಅಂತ ಸುಮ್ಗೆ ಯಾವ ಹೋಗ್ತಾರೆ. ಸೊ ನಾವು ನಿಮ್ಮಂತಹ ರೀಟೇಲರ್ ಯಾವಾಗ ಎಂಟ್ರಿ ಮಾಡೋದಂದ್ರೆ ಈ ಒಂದು ರೇಂಜ್ ನ ಅಥವಾ ಅಕ್ಯುಮುಲೇಷನ್ ಸ್ಟೇಜ್ ನ ಬ್ರೇಕ್ ಆಗಿದ ತಕ್ಷಣ ನಾವೇನ್ ಮಾಡ್ತೀರಿ, ಈ ಒಂದು ಸ್ಟೇಜ್ ಅಲ್ಲಿ ಅಥವಾ ಈ ಒಂದು ಫೇಸ್ ಅಲ್ಲಿ ನಾವು ಎಂಟರ್ ಆಗ್ತೀವಿ. ಇದನ್ನ ನಾವು ಅಕ್ಯುಮುಲೇಷನ್ ಬ್ರೇಕ್ ಮಾಡಿರುವಂತ ಒಂದು ಫೇಸ್ ಅಂತ ಕರಿಬಹುದು. ಓಕೆ, ಸೊ ಇದನ್ನ ಕೆಲವೊಬ್ರು ಅಕ್ಯುಮುಲೇಷನ್ ಅಂತ ಸಹ ಕರೀತಾರೆ, ಈ ಒಂದು ಫೇಸ್ ನ ಅಕ್ಯುಮುಲೇಷನ್ ಸಹ ಅಂತ ಕರೀತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಪೀಪಲ್, ಪರ್ಸನ್ ಟು ಪರ್ಸನ್. ಸೊ ಇದಾದ್ಮೇಲೆ ಬ್ರೇಕ್ ಆಗಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅಪ್ ಟ್ರೆಂಡ್ ಶುರು ಆಗುತ್ತೆ. ಇದನ್ನ ನಾವು ಈ ಒಂದು ಸ್ಟೇಜ್ ನ ಪಾರ್ಟಿಸಿಪೇಷನ್, ನಿಮ್ಮಂತಹ ಪಾರ್ಟಿಸಿಪೇಷನ್ ರಿಟೇಲರ್ಸ್ ಪಾರ್ಟಿಸಿಪೇಷನ್ ಮಾಡುವಂತ ಒಂದು ಫೇಸ್ ನ ಕಲಿತೀರಿ. ಇದಾದ್ಮೇಲೆ ಇಷ್ಟು ಕಂಪ್ಲೀಟ್ ಅಪ್ ಟ್ರೆಂಡ್ ಹೋದ್ಮೇಲೆ ಮತ್ತೆ ಸ್ಟಾಕ್ ಏನಾಗುತ್ತೆ, ಸುಮಾರು ತುಂಬಾ ಸೂಪರ್ ಡೂಪರ್ ಆಗಿ ಪ್ರಾಫಿಟ್ ಮಾಡುವಂತ ಒಂದು ಬಿಗ್ ಬಾಯ್ಸ್ ಏನಾಗಿರ್ಬೋದು, ಅದು ಸಣ್ಣದಾಗಿ ಸೆಲ್ ಮಾಡ್ತಾ ಬರ್ತಾರೆ. ಒಂದೇ ಸಲ ಸೆಲ್ ಮಾಡೋದಿಲ್ಲ, ಒಂದು ಕೋಟಿ ಅವ್ರ ಹತ್ರ ಶೇರ್ಸ್ ಇತ್ತು, 1 ಕೋಟಿ ಅವ್ರು ಒಂದೇ ಸಲ ಬೈ ಮಾಡಿರೋದಿಲ್ಲ, ಒಂದು ಅಷ್ಟು ವರ್ಷ ಒಂದು ವೆಯ್ಟ್ ಮಾಡಿ ಬೈ ಮಾಡಿ, ಅದೇ ರೀತಿ ಡಿಸ್ಟ್ರಿಬ್ಯೂಷನ್ ಹಂಗೆ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಸಿಗ್ನಲ್ ಬಂದ್ಮೇಲೆ ಒಂದು ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಬ್ರೇಕ್ ಡೌನ್ ಆಗುತ್ತೆ, ನೆಕ್ಸ್ಟ್ ಬಂದು ಸ್ಟಾಕ್ ಡೌನ್ ಟ್ರೆಂಡ್ ಆಗುತ್ತೆ. ಇದೇ ರೀತಿ ನೀವು ಡೌನ್ ಟ್ರೆಂಡ್ಗೂ ಸಹ ನೋಡ್ಬೋದು. ಡೌನ್ ಟ್ರೆಂಡ್ ಅಲ್ಲಿ ಇದು ಆಪೋಸಿಟ್ ಆಗುತ್ತೆ ಅಷ್ಟೇ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಮೇಲೆ ಸ್ಟಾಕ್ ಬ್ರೇಕ್ ಡೌನ್ ಆಗಿ ಮತ್ತೆ ಅಕ್ಯುಮುಲೇಷನ್ ಸ್ಟೇಜ್ ಆಗುತ್ತೆ, ಮತ್ತೆ ಇದು ಬ್ರೇಕ್ ಆದ್ಮೇಲೆ ಇದು ಅಕ್ಯುಮುಲೇಷನ್ ಆದ್ಮೇಲೆ ಮತ್ತೆ ಇದು ಅಪ್ ಟ್ರೆಂಡ್ ಹೋಗುತ್ತೆ. ಈ ರೀತಿ ಒಂದು ಡಿಸ್ಟ್ರಿಬ್ಯೂಷನ್, ರೀಡಿಸ್ಟ್ರಿಬ್ಯೂಷನ್, ಅಕ್ಯುಮುಲೇಷನ್, ಅಕ್ಯುಮುಲೇಷನ್ ರೇಂಜ್ ಅಲ್ಲಿ ವರ್ಕ್ ಆಗೋದ್ರಿಂದ ಇದನ್ನ ನಾವು ಡೋ ಥಿಯರಿಯಲ್ಲಿ ಕಂಪ್ಲೀಟ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಪರ್ಪಸ್ಗೆ ಏನಾದ್ರು ಮಾಡ್ಬೇಕಂದ್ರೆ ಈ ಒಂದು ಡೋ ಥಿಯರಿ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಇದನ್ನ ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ತೀನಿ, ನಿಮಗೆ ಒಂದು ಐಡಿಯಾ ಸಹ ಸಿಗುತ್ತೆ. ಇದೀಗ ನಿಫ್ಟಿಯ ಒಂದು ಫಿಬೊನಾಚಿ ಹಾಕಿದ್ದೀನಿ. ಸೊ ರಿಲಯನ್ಸ್ ನ ಒಂದು ಶೇರ್ಸ್ ತಗೊಂತಾ ಇದ್ದೀನಿ. ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ರಿಲಯನ್ಸ್ ಶೇರ್ಸು ಈಗ ಎಲ್ಲರೂ ರಿಲಯನ್ಸ್ ಬಗ್ಗೆ ಮಾತಾಡ್ತಾರೆ. ರಿಲಯನ್ಸ್ ಟಾಪ್ 1 ನಿಫ್ಟಿಯಲ್ಲಿ ಇದೆ, ಅದು ಆಲ್ಮೋಸ್ಟ್ ಒಂದು ಸುಮಾರು ಒಂದು 30-35% ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಅದರ ಜೊತೆಗೆ ಒಂದು ಬಿಗ್ ಬ್ರದರ್ ಮುಖೇಶ್ ಅಂಬಾನಿ ಈ ರೀತಿ ಎಲ್ಲ ಮಾತಾಡ್ತಾರೆ. ಬಟ್ ಈ ಸ್ಟಾಕ್ ನ ಹಿಂದೆ ಸಹ ಸುಮಾರು ಕಷ್ಟಗಳಿರುತ್ತೆ. ಅದನ್ನ ನಾವು ಕಷ್ಟ 5 ನಿಮಿಷ 10 ನಿಮಿಷದಲ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಆಗೋದಿಲ್ಲ. ಅದನ್ನ ನಾವು 1 ಮಂತ್ 2 ಮಂತ್ಸ್ 1 ಇಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕಾಗುತ್ತೆ. ನೋಡಿ, ಇದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಈ ಡೋ ಥಿಯರಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ಓಕೆ, ಇದನ್ನ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಸಹ ಕೊಟ್ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ನಿಮಿಷ ಪೆನ್ಸ್ ತಗೊಂಡ್ಬಿಡ್ತೀನಿ. ಓಕೆ, ನೋಡಿ, ಈ ಒಂದು ಸ್ಟಾಕು ಎಷ್ಟು ದಿವಸಗಳ
ವರೆಗೆ ಒಂದು ರೇಂಜ್ ಅಲ್ಲಿ ಇತ್ತು ಅಂತ ನೋಡ್ಬೋದು. ನೋಡಿ 2003 1995 ಇಂದ 2007 ಗಂಟೆ ನೀವು ನೋಡ್ಬೋದು. ಮೋರ್ ಆರ್ ಲೆಸ್ ನಿಮಗೆ 20-30 ರೂಪಾಯಿಂದ 200-250 220 ರೂಪಾಯಿ ರೇಂಜ್ ಎಲ್ಲ ವರ್ಕ್ ಆಗಿದೆ. ಅದಾದ್ಮೇಲೆ ಬ್ರೇಕ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಸುಮಾರು ನಮ್ಮ ರಿಟೇಲರ್ಸ್ ಈ ಒಂದು ಪಾಯಿಂಟ್ ಅಲ್ಲಿ ಎಂಟರ್ ಆಗ್ತಾರೆ. ನೋಡಿ ಅಪ್ ಟ್ರೆಂಡ್ ಶುರು ಆಯಿತು, ಮತ್ತೆ ಒಂದು ಕರೆಕ್ಷನ್ ಬಂತು, ಮತ್ತೆ ನೋಡಿ ಸುಮಾರು ತಿಂಗಳುಗಳವರೆಗೆ ಇದು ರೇಂಜಲ್ಲಿ ಹೋಯಿತು, ಮತ್ತೆ ಅಕ್ಯುಮಿಲೇಷನ್ ರೀಅಕ್ಯುಮಿಲೇಷನ್ ಮತ್ತೆ ಇನ್ನು ಹೆಚ್ಚಿನ ಹೈ ಲೆವೆಲ್ಗೆ ಹೋಗುತ್ತೆ ಅಂತ ಇನ್ಸೈಡರ್ಸ್ ಏನು ಮಾಡ್ತಾರೆ, ಹೋಲ್ಡ್ ಮಾಡಿರ್ತಾರೆ. ನೋಡಿ ಈ ಒಂದು ಫೇಸಸ್ ಎಲ್ಲ ಯಾರು ಅಕ್ಯುಮಿಲೇಷನ್ ಮಾಡಿ ಇಟ್ಕೊಂತಾರೆ ಅಂತ ಹೇಳಿದ್ರೆ ನಾವು ನೀವಲ್ಲ, ಮುಖೇಶ್ ಅಂಬಾನಿ ಅವರ ಫ್ಯಾಮಿಲಿ, ಅವರ ಟ್ರಸ್ಟು, ಅವರ ರಿಲೇಟಿವ್ಸ್ ಯಾರು ಇರ್ತಾರಲ್ಲ, ಇನ್ಸೈಡರ್ಸ್ ಅಂತ ಇರ್ತಾರಲ್ಲ, ಪ್ರಮೋಟರ್ಸು, ಬೋರ್ಡ್ ಆಫ್ ಡೈರೆಕ್ಟರ್ಸು, ಅವರು ಈ ಒಂದು ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಂದು ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಸ್ಟಾಕ್ ಮತ್ತೆ ಬ್ರೇಕ್ ಆಗುತ್ತೆ, ನಾವು ಪಾರ್ಟಿಸಿಪೇಷನ್ ಮಾಡಕ್ಕೆ ಶುರು ಮಾಡ್ತೀರಿ. ನೆಕ್ಸ್ಟ್ ನೋಡಿ ಸ್ಟಾಕ್ ಒಂದೇ ರೀತಿ ಅಪ್ ಟ್ರೆಂಡ್ ಹೋಗಿಲ್ಲ, ಮತ್ತೆ ನೋಡಿ ಕರೆಕ್ಷನ್ ಅಪ್ಪು ಕರೆಕ್ಷನ್ ಅಪ್ಪು ಕರೆಕ್ಷನ್ ಅಪ್ಪು ಕರೆಕ್ಷನ್. ಈ ಟೈಮಲ್ಲೆಲ್ಲ ಬಿಟ್ಬಿಡಿ, ಈ ಕೊರೋನಾ ಟೈಮಲ್ಲೆಲ್ಲ ಬಿಟ್ಬಿಡಿ, ಅದೆಲ್ಲ ನಾವೇನು ಮಾಡಕ್ಕೆ ಹೋಗೋದಿಲ್ಲ. ನೋಡಿ ಮತ್ತೆ ನೋಡಿ ಅಪ್ ಟ್ರೆಂಡ್ ಆಯಿತು, ಮತ್ತೆ ನೋಡಿ ಅಪ್ ಟ್ರೆಂಡ್ ಹೋಗೋದು. ಇದೇನೋ ಬ್ರೇಕ್ ಆಯ್ತು ಅಂದ್ರೆ ಮತ್ತೆ ಇದನ್ನು ನಾವು ಅಕ್ಯುಮಿಲೇಷನ್ ಸ್ಟೇಜ್ ಅಂತ ಕರಿಬೋದು. ಇನ್ ಕೇಸ್ ನಾವು ಬ್ರೇಕ್ ಡೌನ್ ಆಯಿತು ಅಂದ್ರೆ ಇದನ್ನು ನಾವು ಡಿಸ್ಟ್ರಿಬ್ಯೂಷನ್ ಅಂತ ಕರಿಬೋದು. ಬಟ್ ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸ್ಟಾಕ್ ಬ್ರೇಕ್ ಡೌನ್ ಅಥವಾ ಬ್ರೇಕ್ ಔಟ್ ಆದ್ರೆ ಮಾತ್ರ. ಓಕೆ, ಇದು ಒನ್ ಆಫ್ ದಿ ಎಕ್ಸಾಂಪಲ್. ಇದನ್ನ ನಾನು ಮತ್ತೊಂದು ಎಕ್ಸಾಂಪಲ್ ಸಹ ಕೊಟ್ಬಿಡ್ತೀನಿ. ಎಸ್ ಬ್ಯಾಂಕ್ ಅಲ್ವಾ, ಸೊ ಎಸ್ ಬ್ಯಾಂಕ್ ಇಸ್ ಬ್ಯಾಡ್ ಸ್ಟಾಕ್ ಅಂತಾನೆ ಹೇಳ್ಬೋದು ಆಸ್ ಆಫ್ ನಾವು ಈ ಒಂದು ಡೋ ಥಿಯರಿಗೆ. ಬಟ್ ಆದ್ರೂ ಟ್ರೈ ಮಾಡೋಣ, ನೋಡಿ ಯಾವ್ದಾರು ಇದೆಯಾ ಅಂತ. ಓಕೆ, ಯಾವುದೋ ನನ್ಗೆ ಕಾಣಿಸ್ತಿಲ್ಲ, ಡಿಸ್ಟ್ರಿಬ್ಯೂಷನ್ ಅಕ್ಯುಮಿಲೇಷನ್ ಸ್ಟೇಜ್ ಕಾಣಿಸ್ತಿಲ್ಲ. ಸೊ ಐಡಿಯಾ ನೋಡೋಣ. ಸೊ ವೋಡಾಫೋನ್ ಐಡಿಯಾದಲ್ಲಿ ಯಾವ್ದಾದ್ರು ಇದೆಯಾ ಅಂತ ನೋಡೋಣ. ನೋಡಿ ಇದ್ರಲ್ಲಿ ನನಗೆ ಅದೇ ಆ ರೀತಿಯ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಓಕೆ, ಸೊ ನೀವು ಹಂಗೂ ಇದನ್ನ ನೀವು ಫೋರ್ಸ್ಫುಲ್ ಆಗಿ ನೋಡ್ಬೇಕಾದ್ರೆ ನೋಡಿ ಇದನ್ನ ನಾವು ಅಕ್ಯುಮಿಲೇಷನ್ ಅಂತ ಕರಿಬಹುದು. ಇದಾದ್ಮೇಲೆ ಇಲ್ಲಿ ಬ್ರೇಕ್ ಔಟ್ ಆಯ್ತು, ರಿಟೇಲ್ಸ್ ಎಂಟರ್ ಆಗ್ತಾರೆ. ಅದಾದ್ಮೇಲೆ ನೋಡಿ ಸ್ಟಾಕ್ ಅಪ್ ಟ್ರೆಂಡ್ ಹೋಯ್ತು, ಕೆಳ ಬಂತು, ಅಪ್ ಟ್ರೆಂಡ್ ಹೋಯ್ತು, ಕೆಳ ಹೋಯ್ತು. ಇದನ್ನ ನಾವು ಡಿಸ್ಟ್ರಿಬ್ಯೂಷನ್ ಅಂತ ಕರಿಬಹುದು. ಮತ್ತೆ ನೋಡಿ ಬ್ರೇಕ್ ಡೌನ್ ಆಯ್ತು, ನೋಡಿ ಬ್ರೇಕ್ ಡೌನ್ ಆದ್ರೂ ನೋಡಿ ಒಂದೇ ಸಲ ನೋಡಿ ಇದನ್ನ ನಾವು ಮತ್ತೆ ರೀಡಿಸ್ಟ್ರಿಬ್ಯೂಷನ್ ಅಂತ ಕರಿಬಹುದು, ಮತ್ತೆ ಡೌನ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇದು ಈ ಸ್ಟಾಕ್ ಫ್ಯೂಚರ್ ಅಲ್ಲಿ ಇವಾಗ ನೋಡಿದ್ರೆ ಪ್ರಾಬಬಲಿ ಈ ಸ್ಟಾಕ್ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಇರುತ್ತೆ. ನಾನು ಇನ್ವೆಸ್ಟ್ಮೆಂಟ್ ಸಹ ಮಾಡ್ತಾ ಇದ್ದೀನಿ ಸ್ಲೋಗೆ. ಇದನ್ನ ನಾವು ಇನ್ ಕೇಸ್ ಏನಾದ್ರು ಇದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಇದನ್ನ ನಾವು ಅಕ್ಯುಮಿಲೇಷನ್ ಡಿಸ್ಟ್ರಿಬ್ಯೂಷನ್ ಹೇಳಕ್ ಬರೋದಿಲ್ಲ ಅಂಟಿಲ್ ಅನ್ಲೆಸ್ ಇದು ಬ್ರೇಕ್ ಏನಾದ್ರು ಆಯ್ತು ಅಂದ್ರೆ. ಬ್ರೇಕ್ ಔಟ್ ಆಯ್ತು ಅಂತ ಹೇಳಿದ್ರೆ ಇದನ್ನ ನಾವು ಅಕ್ಯುಮಿಲೇಷನ್ ಅಂತ ಕರಿಬಹುದು. ಬ್ರೇಕ್ ಡೌನ್ ಆಯ್ತು ಅಂದ್ರೆ ಇದನ್ನ ನಾವು ಡೌನ್ ಟ್ರೆಂಡ್ ರೀಡಿಸ್ಟ್ರಿಬ್ಯೂಷನ್ ಅಂತ ಕರಿಬಹುದು. ಇದು ಒನ್ ಆಫ್ ದಿ ಸೆಕೆಂಡ್ ಎಕ್ಸಾಂಪಲ್. ಅದ್ರ ಜೊತೆಗೆ ಐಡಿಯಾ ಆಯ್ತು, ವೋಡಾಫೋನ್ ಆಯ್ತು. ಸೊ TCS ತಗೋಣ, ಜಸ್ಟ್ ಯಾವ್ದು ನಂಗೆ ತಲೆಗೆ ಬರ್ತಿದೆ ತಗೊಂತಿದ್ದೀನಿ, ಸಿಕ್ಕುತ್ತೆ ನಿಮಗೆ ಎಕ್ಸ್ಪ್ಲೇಷನ್ ಮಾಡಕ್ಕೆ ಪರ್ಫೆಕ್ಟ್ ಸಿಗ್ತಾರೆ. ನೋಡಿ ಎಷ್ಟು ನೀಟಾಗಿದೆ ನೋಡಿ, ಡೋ ಥಿಯರಿ ಪರ್ಫೆಕ್ಟ್ಲಿ ವರ್ಕ್ ಆಗುತ್ತೆ. ನೋಡಿ ಎಷ್ಟು ವರ್ಷಗಳ ಕಾಲ ಇದು ಯಾವ ರೇಂಜ್ ಅಲ್ಲಿ ಇತ್ತು ಅಂತ ನೋಡ್ಬೋದು, ಯಾವ ಟೈಮ್ ಪ್ರೈಸ್ ಅಲ್ಲಿ ಇತ್ತು ಅಂತ ನೀವು ನೋಡ್ಬೋದು. ಹತ್ರ ಒಂದು 100 ರೂಪಾಯಿಂದ 200 ರೂಪಾಯಿ ರೇಂಜ್ ಲೆವೆಲ್ಗೆ ಇತ್ತು ಅಂತ ಅನ್ಕೊಳ್ಳಿ. ಸೊ ಆ ಲೆವೆಲ್ ನ ಬ್ರೇಕ್ ಆಗಿದ ತಕ್ಷಣ ನೋಡಿ ರಿಟೇಲರ್ಸ್ ಇಲ್ಲಿ ನಾವು ಎಂಟರ್ ಆಗ್ತೀರಿ. ಸೊ ಪೇಷನ್ಸ್ ಇರೋರು ವೆಯ್ಟ್ ಮಾಡ್ತಾರೆ, ಇಲ್ಲಿ ಗಂಟೆ ವೆಯ್ಟ್ ಮಾಡ್ತಾರೆ. ಪೇಷನ್ಸ್ ಇಲ್ದಿರೋರು ಏನ್ ಮಾಡ್ತಾರೆ, ಸ್ವಲ್ಪ ಪ್ರಾಫಿಟ್ ಬಂದಿದ ತಕ್ಷಣ ಎಕ್ಸಿಟ್ ಆಗ್ಬಿಡ್ತಾರೆ. ನೋಡಿ ಸ್ಟ್ರಾಂಗ್ ಅಪ್ ಟ್ರೆಂಡ್ ಹೋಯ್ತು, ಕರೆಕ್ಷನ್, ಅಪ್ ಟ್ರೆಂಡ್ ಹೋಯ್ತು, ಕರೆಕ್ಷನ್, ಅಪ್ ಟ್ರೆಂಡ್ ಹೋಯ್ತು, ಮತ್ತೆ ನೋಡಿ ಡಿಸ್ಟ್ರಿಬ್ಯೂಷನ್ ಅಥವಾ ಅಕ್ಯುಮಿಲೇಷನ್ ರೀಅಕ್ಯುಮಿಲೇಷನ್ ಲೆವೆಲ್ಗೆ ಹೋಯ್ತು. ನೆಕ್ಸ್ಟ್ ಇದನ್ನ ಸಹ ಬ್ರೇಕ್ ಆಯ್ತು, ಬ್ರೇಕ್ ಔಟ್ ಆಯ್ತು, ಮತ್ತೆ ನೋಡಿ ಅಪ್ ಹೋಯ್ತು, ಕೆಳಗೆ ಹೋಯ್ತು, ಮತ್ತೆ ನೋಡಿ ಲೆವೆಲ್ ರೇಂಜ್ ಅಲ್ಲಿ ಹೋಯ್ತು, ರೀಅಕ್ಯುಮಿಲೇಷನ್. ಸೊ ನೋಡಿ ಈ ರೀತಿ ನೀವು ಕೇಳ್ಬೋದು, ಸತೀಶ್ ಅವರು ನೀವು ಚಾರ್ಟ್ ಅಲ್ಲಿ ಅಕ್ಯುಮಿಲೇಷನ್ ರೀಅಕ್ಯುಮಿಲೇಷನ್ ಡಿಸ್ಟ್ರಿಬ್ಯೂಷನ್ ರೀಡಿಸ್ಟ್ರಿಬ್ಯೂಷನ್ ಎರಡೇ ತೋರಿಸಿ, ಇಲ್ಲಿ ನೋಡಿದ್ರೆ ಎಷ್ಟೊಂದು ಅಕ್ಯುಮಿಲೇಷನ್ ಇದೆ ಅಂತ ಕೇಳ್ಬೋದು. ಬಟ್ ಅದು ಏನಕ್ಕೆ ಅಂತ ಹೇಳಿದ್ರೆ ಸ್ಟಾಕ್ ಕಂಪ್ಲೀಟ್ ಅಪ್ ಟ್ರೆಂಡ್ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಅಕ್ಯುಮಿಲೇಷನ್ ರೀಅಕ್ಯುಮಿಲೇಷನ್ ರೀಅಕ್ಯುಮಿಲೇಷನ್ ಸಹ ಮಾಡ್ತಾ ಹೋಗೋದ್ರಿಂದ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ಒಂದು ಓವರ್ ಆಲ್ ವ್ಯೂನ ಹೇಳ್ಬೋದು. ಓಕೆ, ಸೊ ಇದಷ್ಟು ಆದ್ಮೇಲೆ ನೋಡಿ ಇದು ಮತ್ತೆ ಬ್ರೇಕ್ಔಟ್ ಆಯ್ತು, ಮತ್ತೆ ಅಪ್ ಟ್ರೆಂಡ್ ಇರುತ್ತೆ. ಇದಾದ ಮತ್ತೆ ಸ್ಟಾಕ್ ಸ್ವಲ್ಪ ಹಿಂಗೆ ಹೋಗ್ಬೋದು. ಇದನ್ನ ಬ್ರೇಕ್ಔಟ್ ಆಯ್ತು ಅಂದ್ರೆ ಮತ್ತೆ ಇದನ್ನ ರೀಅಕ್ಯುಮಿಲೇಷನ್ ಅಂತ ಕರಿಬಹುದು. ಬ್ರೇಕ್ ಡೌನ್ ಆಯ್ತು ಅಂದ್ರೆ ಇದನ್ನ ಡಿಸ್ಟ್ರಿಬ್ಯೂಷನ್ ಕರಿಬಹುದು. ಸ್ಟಾಕ್ ಮತ್ತೆ ಇಲ್ಲಿ ಗಂಟೆ ಬರ್ಬೋದು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇದು ಒಂದು ಡೋ ಥಿಯರಿನ ಒಂದು ವೆರಿ ಬೇಸಿಕ್ ಇನ್ಫಾರ್ಮೇಷನ್. ನಿಮಗೆ ಇನ್ ಡೆಪ್ತ್ ಆಗಿ ಹೋಗಿ ಎಕ್ಸ್ಪ್ಲೇಷನ್ಸ್ ಮಾಡೋಕ್ಕೆ ನಿಮಗೆ ಕನ್ಫ್ಯೂಷನ್ ಮಾಡೋದಿಲ್ಲ. ಯಾಕಂದ್ರೆ ಆ ರೀತಿ ಆಯ್ತು ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಹೆಚ್ಚಿಗಿರುತ್ತಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಹೈ ಲೆವೆಲ್ ಹೇಳಿದ್ದೀನಿ. ಓಕೆ, ಸೊ ಇವಿಷ್ಟು ಇನ್ಫಾರ್ಮೇಷನ್. ನಿಮಗೆ ಡೋ ಥಿಯರಿ ಇಷ್ಟ ಆಗಿದೆ, ಇನ್ನು ಫ್ಯೂಚರ್ ಅಲ್ಲಿ ಕೆಲವೊಂದು ಚಾರ್ಟ್ಸ್ ಈ ರೀತಿಯನ್ನು ಅನಾಲಿಸಿಸ್ ಬೇಕಿತ್ತು ಅಂದ್ರೆ ಖಂಡಿತವಾಗಿ ನನಗೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ಇನ್ಫಾರ್ಮೇಷನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನೀವು ಕಲಿಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ಮಾಡ್ತಿರೋಂಥ ವಿಡಿಯೋನ ಒಂದು ಟಾಪಿಕ್. ಓಕೆ, ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದ್ರ ಜೊತೆಗೆ ನಿಮ್ಮ ಪ್ರೀತಿಯ ಕಮೆಂಟ್ಸ್ ಕೊಡಿ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.